ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಗೀತಾಳ ಧ್ವನಿಯನ್ನು ಕೇಳಿ ಮಹೇಶನ ಕಣ್ಣುಗಳು ತೆರೆಯುತ್ತವೆ. ಮಹೇಶ್ ಗೀತಾನನ್ನು ನೋಡ್ತಾನೆ. ತುಂಬ ಹೆದರ್ಬಿಟ್ಟಿದ್ಲು ಗೀತಾ. ಮುಖದಲ್ಲಿ ಬೆವರಿನ ಹನಿಗಳು ಹಾಗೇ ಬೀಳ್ತಾ ಇದ್ವು. ಗಾಬರಿಯಲ್ಲಿ ಮಹೇಶ್ ಕೇಳ್ತಾನೆ, ಗೀತಾ ಏನಾಯ್ತು? ಯಾಕೆ ಹಿಂಚಿರ್ತಾ ಇದೆಯಾ? ಏನಾದರೂ ಕೆಟ್ಟ ಕನ್ಸ್ಕೊಂಡ್ಯಾ? ಮಹೇಶನ ಮಾತು ಕೇಳಿದ ಗೀತಾಗೆ ಸ್ವಲ್ಪ ಸಮಾಧಾನವಾಯಿತು. ಹಾಗೇ ತನ್ನ ಮನಸ್ಸನ್ನು ತಾನೇ ಕಂಟ್ರೋಲ್ ಮಾಡಿಕೊಂಡು ತನಗಾಗಿರುವಂತಹ ಎಲ್ಲ ಘಟನೆಗಳನ್ನು ಮಹೇಶನಿಗೆ ಗೀತಾ ಹೇಳ್ತಾಳೆ. ಹೆದರಬೇಡ ಗೀತಾ, ಇದೊಂದು ಕೆಟ್ಟ ಕನಸು ಅಷ್ಟೇನೆ, ಹೆದರಬಾರ್ದು. ಸರಿ ಆಯಿತು ಮಹೇಶ್, ನೀ ಸ್ವಲ್ಪ ರೆಸ್ಟ್ ಮಾಡು. ನಾನು ಹೋಗಿ ಮಾಯಾಳ ರೂಮ್ಗೆ ಹೋಗ್ಬರ್ತೀನಿ. ಮಾಯ ಏನು ಮಾಡ್ತಿದ್ದಾಳೆ ಅಂತ ಯಾಕೋ ನನಗೆ ಸಮಾಧಾನನೇ ಆಗ್ತಾ ಇಲ್ಲ. ನಾ ಹೋಗಿ ಬರಲಾ ಮಾಯಾಳ ರೂಮ್ಗೆ? ಹಾಂ ಸರಿ. ಹೀಗೆ ಹೇಳಿ ಗೀತಾ ಮಾಯಾಳ ರೂಮ್ಗೆ ಹೋಗ್ತಾಳೆ. ಮಾಯಾಳ ರೂಮ್ಗೆ ಹೋದ ಗೀತಾ ಅಲ್ಲೇ ಒಂದು ಕ್ಷಣ ಗಾಬರಿಯಾಗಿ ನಿಂತುಕೊಂಡ್ಬಿಡ್ತಾಳೆ. ಹಾಂ, ಏನಿದು, ಬಾಗಿಲು ಹಾಗೆ ತೆಗೆದುಬಿಟ್ಟಿದೆಯಲ್ಲ ಹಾಂ ಎಂಬ ಗಾಬರಿಯಲ್ಲಿಯೇ ಬಾಗಿಲನ್ನು ನೋಡ್ತಾ ನಿಂತ್ಕೊತಾಳೆ ಗೀತಾ. ಹಾಗೆ ನೋಡುತ್ತಾ ನಿಂತ ಗೀತಾ ಒಳಗಡೆ ಹೋಗಿ ನೋಡ್ತಾಳೆ. ಇನ್ನೂ ಶಾಕ್ ಆದ್ಲು ಗೀತಾ. ಮಾಯಾಳ ರೂಮ್ನೊಳಗೆ ಹೋದ ಗೀತಾ ನೋಡ್ತಾಳೆ, ಹಾಸಿಗೆ ಮೇಲೆ ಮಾಯಾನೇ ಇಲ್ಲ, ಬರೀ ಹಾಸಿಗೆ ಮಾತ್ರ ಇದೆ. ಹಾಂ, ಎಲ್ಲೋದ ನನ್ನ ಮಗಳು ಎಂದು ಎಲ್ಲ ಕಡೆ ಹುಡುಕ್ತಾಳೆ ಗೀತಾ. ಮಾಯಾ ಮಾಯಾ ಗೀತಾ ಕೇಳಿಸಿದ ಶಬ್ದ ಮನೆ ತುಂಬ ಕೇಳಿಸ್ತಾ ಇತ್ತು. ಎಲ್ಲ ರೂಮಿನಲ್ಲೂ ಹುಡುಕಾಡಿದ್ಲು ಗೀತಾ, ಆದರೆ ಮಾಯಾ ಮಾತ್ರ ಕಾಣ್ತಾನೇ ಇಲ್ಲ. ಭಯದಿಂದ ಗೀತಾ ಅವಳ ಎದೆ ಢವಡವ ಢವಡವ ಅಂತ ಅವಳ ಹೃದಯ ಬಡ್ಕೊತಾ ಇತ್ತು. ಅವಳ ಉಸಿರಾಟದಲ್ಲಿ ಏರಿಳಿತ ಜಾಸ್ತಿ ಆಗ್ತಾ ಇತ್ತು. ಗೀತಾ ಗಾಬರಿಯಿಂದ ಮಹೇಶನ್ ಕಡೆ ಬಂದ್ಲು. ಗಾಬರಿಯಿಂದ ಓಡಿ ಬಂದ ಗೀತಾ ಮಹೇಶನ್ಗೆ ಎಬ್ಬಿಸ್ತಾಳೆ. ಮಹೇಶ ನೋಡಿದ್ರೆ ಗೊರಕೆ ಹೊಡಿತಾ ಇದ್ದಾನೆ. ಮಹೇಶ್ ಹೇಳು, ಮಹೇಶ್ ಮಹೇಶ್ ಹೇಳು, ನನ್ನ ಮಗಳು ಕಾಣ್ತಾ ಇಲ್ಲ, ಮಾಯಾ ಕಾಣ್ತಾ ಇಲ್ಲ ಮಹೇಶ್. ಮಹೇಶ್ ಗಾಬರಿಯಿಂದ ಎದ್ದು ಕೇಳ್ತಾನೆ, ಹ ಏನಾಯ್ತು? ಮಾಯಾ ಕಾಣ್ತಾ ಇಲ್ವಾ? ಹ ಮಾಯಾ ಇಲ್ಲೇ ಇರ್ಬೇಕು ನೋಡು, ಎಲ್ಲ ಮನೆ ಹುಡುಕಾಡಿದ್ಯಾ? ಏನಾದರೂ ಅಡುಗೆ ಮನೆಗೆ ನೀರು ಕುಡಿಯಕ್ಕೆ ಹೋಗಿರ್ಬೇಕಾ ಮಾಯಾ? ಇಲ್ಲ ಮಹೇಶ್, ನಾನು ಎಲ್ಲ ರೂಮನ್ನು ಹುಡುಕಿದೆ, ಮಾಯಾ ಕಾಣ್ತಾ ಇಲ್ಲ. ಗೀತಾ ತುಂಬ ಅಳ್ತಾ ಇದ್ಲು, ಚೀರಾಡ್ತಾ ಇದ್ಲು. ನಾ ಹೇಳಿದೆ ನನ್ನ ಮಗಳನ್ನ ಕೇರ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತೀರಾ? ಈ ಕತ್ತಲದಲ್ಲಿ ಎಲ್ಲಿ ಹೋದ್ಲೋ ಏನೋ ನನ್ನ ಮಗಳು. ಶಾಂತ ಆಗು ಗೀತಾ, ಯಾಕಿಷ್ಟು ಗಾಬರಿ ಆಗಿದೆಯಾ? ಇಲ್ಲೇ ಇರ್ತಾಳೆ, ಮನೆ ಬಿಟ್ಟು ಇಷ್ಟು ರಾತ್ರಿ ಎಲ್ಲಿ ಹೋಗ್ತಾಳೆ? ಇಲ್ಲಿ ಹುಡ್ಕೋಣ. ನಾನು ಎಲ್ಲ ಕಡೆ ಹುಡುಕಿದೆ ಮಹೇಶ್. ನೋಡು ಗೀತಾ, ಮನೆ ಬಿಟ್ಟು ಇಷ್ಟು ರಾತ್ರಿ ಹೊತ್ತು ಎಲ್ಲಿ ಹೋಗ್ತಾಳೆ? ಅದು ಬೇರೆ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಸೆಕ್ಯೂರಿಟಿ ಗಾರ್ಡ್ ಬಿಟ್ಟು ಬಿಡ್ತಾನೆ ಅವಳನ್ನ. ಸರಿ, ನಾನೇ ಎಲ್ಲ ಕಡೆ ಹುಡುಕ್ತೇನೆ ತಡಿ. ಹೀಗೆ ಹೇಳಿ ಮಹೇಶ್ ಮನೆಯನ್ನೆಲ್ಲ ಹುಡುಕ್ತಾನೆ. ಹಾಂ, ಇಲ್ಲೂ ಇಲ್ವಲ್ಲ? ಎಲ್ಲಿ ಹೋದ್ಲು ಮಾಯಾ? ಮಾಯಾ ಎಲ್ಲಿದೆಯಾ ಮಗಳೇ? ಹೀಗೆ ಬೆಡ್ರೂಮಿಗೆ ಬಂದು ಕೂಡ ಮಾಯನ್ನ ಹುಡುಕ್ತಾನೆ ಮಹೇಶ್. ಅಡಿಗೆ ಮನೆಗೂ ಬಂದು ನೋಡ್ತಾನೆ ಮಹೇಶ್. ಗಾಬರಿ ಆಯಿತು, ಅಡಿಗೆ ಮನೆಯಲ್ಲೂ ಇಲ್ಲ ಮಗಳು. ಹಾಂ, ಎಲ್ಲೋದ್ಲಿ ಇವಳು? ಮಾಯಾ ಮಗಳೇ? ಮಹೇಶನ್ಗೂ ಕೂಡ ಮಾಯಾ ಸಿಗಲೇ ಇಲ್ಲ. ಎಲ್ಲ ಮನೆಯನ್ನು ಹುಡುಕಿದ ಮಹೇಶ್ ಇನ್ನೇನು ಹೊರಗೆ ಹೋಗಿ ನೋಡೋಣ ಮಗಳನ್ನ ಅಂತಂದ್ಬಿಟ್ಟು ಬಾಗಿಲ ಹತ್ರ ಹೋಗ್ತಾನೆ ಮಹೇಶ್. ನೋಡ್ತಾನೆ ಮಹೇಶ್, ಬಾಗಿಲು ತೆರೆದಿದೆ. ಹಾಂ, ಯಾರು ತೆಗೆದ್ರು ಬಾಗ್ಲ ಇಷ್ಟೊತ್ತಿನಲ್ಲಿ? ಗೀತಾ ಏನಾದರೂ ಹೊರಗೆ ಹೋಗ್ಬಿಟ್ಲಾ? ಹೀಗೆ ಅಂದುಕೊಂಡು ಹೊರಗಡೆ ಬರ್ತಾನೆ ಮಹೇಶ್. ಮಹೇಶ್ ಹೊರಗಡೆ ಬಂದು ನೋಡ್ತಾನೆ, ಆ ಕಡೆ ಈ ಕಡೆ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡೇ ಇಲ್ಲ. ಹಾಂ, ಎಲ್ಲಿ ಹೋದ್ ನಾವು ಸೆಕ್ಯೂರಿಟಿ? ಹಾಂ, ಎಲ್ಲಿ ಹೋಗಿರ್ಬೇಕು? ಹೀಗೆ ಮಹೇಶ್ ಸೆಕ್ಯೂರಿಟಿಯನ್ನ ಆ ಕಡೆ ಈ ಕಡೆ ಹುಡುಕ್ತಾನೆ, ಕಾಣೋದೇ ಇಲ್ಲ. ಮತ್ತೆ ಒಳಗೆ ಬರ್ತಾನೆ ಮಹೇಶ್. ಮಹೇಶ್ ಒಳಗಡೆ ಬಂದು ಎಲ್ಲ ವಿಷಯವನ್ನ ಗೀತನ ಮುಂದೆ ಹೇಳ್ತಾನೆ. ಈ ಮಾತನ್ನು ಕೇಳಿದ ಗೀತಾಗೆ ಎದೆ ಬಡಿತ ಜಾಸ್ತಿ ಆಯಿತು.
ಸಿಟ್ಟು ಕೋಪ ಎಲ್ಲನೂ ಒಟ್ಟಿಗೆ ಬಂದ್ಬಿಡ್ತು. ಮಹೇಶ್, ನಾ ಹೇಳಿದೆ ನಿಮಗೆ ಆ ಸೆಕ್ಯೂರಿಟಿ ಗಾರ್ಡ್ ಸರಿ ಇಲ್ಲ ಅಂತ. ನನಗನ್ಸುತ್ತೆ ಆ ಸೆಕ್ಯೂರಿಟಿ ಗಾರ್ಡೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರ್ಬೇಕು. ಇವಾಗ ನನ್ನ ಮಗಳು ಯಾವ ಸ್ಥಿತಿಲಿದ್ದಾಳೋ ಏನೋ. ಮಾಯಾ! ಅವರಿಬ್ರು ತುಂಬಾ ಗಾಬರಿ ಆಗ್ಬಿಟ್ಟಿದ್ರು. ಹಾ, ಮಾಯಾ ಇಷ್ಟು ರಾತ್ರಿ ಎಲ್ಲಿ ಹೋದ್ಲು? ಹೊರಗಡೆ ನೋಡಿದ್ರೆ ವಾಚ್ಮೆನ್ನೂ ಇಲ್ಲ. ಹಾ, ಬಾಕ್ಲ ಬೇರೆ ತೆರೆದಿದೆ. ಹಾ, ಏನಾಗಿರಬಹುದು ನೋಡಿ ಮುಂದಿನ ಎಪಿಸೋಡಲ್ಲಿ. ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಪ್ಲೀಸ್.